ಫಸ್ಟ್ ಟೈಮ್ ಪುಟ್ಟಪರ್ತಿಗೆ ಹೋಗಿದಾಗ ನಾವು ಬಸ್ನಲ್ಲಿ ಹೋಗ್ತಾ ಇದ್ದೆ. ಬಸ್ ಕ್ರಾಸ್ ಮಾಡ್ತಾ ಇದೆ, ಪುಟ್ಟಪರ್ತಿ ದೊಡ್ಡ ಹಾಸ್ಪಿಟಲ್ ಇತ್ತಲ್ಲಿ, ಅದೊಂದು ಅರಮನೆತೆ ಇತ್ತು. ಸೊ ನಾನು ನಮ್ಮ ಹತ್ರ ಯಾರು ಒಬ್ಬರಿದ್ರು ಭಕ್ತರು, ಅವ್ರನ್ನ ಕೇಳಿದೆ, ಏನಿದು ಇಷ್ಟು ದೊಡ್ಡ ಬಿಲ್ಡಿಂಗ್, ಇದು ಬಾಬಾ ಅವ್ರ ಭವನನ, ಇದು ಅರಮನೆನ? ಇಲ್ಲ, ಇದು ಒಂದು ಆಸ್ಪತ್ರೆ ಅಂತ ಅವ್ರು ಹೇಳಿದ್ರು. ಇದು ಫ್ರೀ ಹಾಸ್ಪಿಟಲ್. ಆದರೆ ಫಸ್ಟ್ ದರ್ಶನ ಆದಮೇಲೆ ಅವರದು ನನ್ನ ಜೀವನನೇ ಬದಲಾವಣೆ ಆಯಿತು. ಮೊದಲ ದರ್ಶನದಲ್ಲಿ ನನಗೆ ಇವರೇ ನನ್ನ ಗುರು, ಇವರೇ ನಮ್ಮ ದೇವರು ಅಂತ ಆ ಭಾವನೆ ನಮಗೆ ಬಂತು. ವಿಶೇಷವಾದಂಥ ಏನಾಯ್ತಂದರೆ 2011ನಲ್ಲಿ ಬಾಬಾ ಅವರು ದೇಹತ್ಯಾಗ ಮಾಡಿ ಅವರು ಸಮಾಧಿ ಹೊಂದ್ಕೊಂಡ್ರು. ಆ ಸಮಯದಲ್ಲಿ ನನಗೆ ತುಂಬ ಒಂದು ಅಯೋಮಯ ಆಯಿತು. ನನ್ನ ಗತಿ ಏನು? ಅವ್ರು ನನಗೆ ಹೇಳಿಲ್ಲ ನೆಕ್ಸ್ಟ್ ಏನು ಮಾಡಬೇಕು ಅಂತ. ನಾನು ಸುಮ್ಮನೆ ಇದೆ, ಕಾಯ್ತಾ ಇದ್ದೆ. ಮೆಡಿಟೇಷನ್ ಮಾಡ್ತಾ ಇದ್ದಾಗ ಧ್ಯಾನದಲ್ಲಿ ಅವರೇ ಕಾಣಿಸ್ಕೊಂಡು, ಮುದ್ದನಹಳ್ಳಿಗೆ ಹೋಗು, ಅಲ್ಲಿಂದ ನನ್ನ ಕೆಲಸ ಆಗುತ್ತೆ, ಅದೇ ನಿಮ್ಮ ಕರ್ಮಭೂಮಿ. ಮಕ್ಕಳು ಅಶ್ವದಿಂದ ಹೋಗ್ತಾರೆ ಸ್ಕೂಲಕ್ಕೆ, ಏನು ಓದ್ತಾರೆ, ಅವ್ರಿಗೆ ಶಕ್ತಿ ಇರಲ್ಲ, ಅವ್ರಿಗೋಸ್ಕರ ಯಾವುದನ್ನು ನಾವು ಮಾಡೋಣ ಅಂತ ಚಿಕ್ಕದಾಗಿ ನಾವು ಉಪ್ಪಿಟ್ಟು ಯಾವುದೋ ಕೊಟ್ಟು ಶುರು ಮಾಡಿದ್ದೀವಿ. 1 ಕೋಟಿ ಮಕ್ಕಳಿಗೆ 25 ರಾಜ್ಯದಲ್ಲಿ ಸಿಗ್ತಾ ಇದ್ದಿದ್ದು, ಅದು ತಾವೇ ಅದು ಬೆಳೆದಿದೆ. ನಾನು ಒಂದೇ ಹೇಳಿದೆ, ಮಕ್ಕಳು ಖುಷಿಯಾಗಿ ಓದಬೇಕು, ಅವರ ಜೀವನದಲ್ಲಿ ಏನು ಮಾಡಬೇಕು ಅಂತ ಅವ್ರಿಗಿದೆ. ಅವರ ಧನದ ಕೊರತೆಯಿಂದ ಅವರಿಗೆ ಅದು ಸಿಕ್ಕಲಿಲ್ಲ ಅಂದರೆ ಅದು ತುಂಬ ದೊಡ್ಡ ಒಂದು ದುರಂತ. ತುಂಬ ಜನ ಏಥಿಸ್ಟ್ ಆಗಿ ಆಗ್ತಾ ಇದ್ದಾರೆ, ಅದು ದೊಡ್ಡ ಫ್ಯಾಷನ್ ಇವತ್ತು. ಐ ಆಮ್ ಸ್ಪಿರಿಚುವಲ್ ಬಟ್ ನಾಟ್ ರಿಲಿಜಿಯಸ್ ಅಂತ ಹೇಳ್ತಾರೆ. ಐ ಡೋಂಟ್ ಬಿಲೀವ್ ಇನ್ ಗಾಡ್ ಬಟ್ ಐ ಬಿಲೀವ್ ಇನ್ ಸ್ಪಿರಿಚುವಾಲಿಟಿ. ಅದು ಏನೋ ನನಗೂ ಅರ್ಥ ಆಗೋದಿಲ್ಲ. ಆದರೆ ಭಗವಂತ ಅಂದರೆ ಯಾವುದೊಂದು ರೂಪದಲ್ಲಿ ನಾನು ಹೇಳ್ತಾರೆ, ಕೃಷ್ಣಾರಾಮ್ ಅಂತ ಯಾವುದೊಂದು ಭಗವಂತ ಇದ್ದಾನೆ. ನೋ ಎಜೆಂಡಾ, ನೋ ಪರ್ಸನಲ್ ಥಿಂಗ್, ಜಸ್ಟ್ ಟು ಡೂ ಗುಡ್. ಸೊ ವಿ ಆರ್ ವೆರಿ ಬ್ಲೆಸ್ಡ್ ದಟ್ ವೇ. But I keep saying Dhana is only one part of it, Jana is the other part of it. If Jana is not good, Dhana will get wasted. Jana, Dhana ಎರಡು ಇರಬೇಕು. The two sides of the same coin. ನಾನು ಕನ್ನಡ ನಾಡದಲ್ಲಿ ಹುಟ್ಟಲಿಲ್ಲ, ಇದು ನನ್ನ ಜನ್ಮಭೂಮಿ ಅಲ್ಲ, ಆದರೆ ಇದು ನನ್ನ ಕರ್ಮಭೂಮಿ. ಋಣಾನುಬಂಧ ಇದೆ.